ರೀತಿ ಆದ್ರೂ ಅನ್ಕೊಳ್ಳಿ, ಅಕಸ್ಮಾತ್ ಏನಾದ್ರು ನಾನು ಏನೋ ಮಾಡಕ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಏನು ಮಾಡಕ್ ಕೂಡ ಆಗಲ್ಲ ನಿಮ್ ಕೈಯಲ್ಲಿ. ಅದು ಮಾತ್ರ ಸತ್ಯ. ಯಾಕಂದ್ರೆ ನಾವು 40,000 ರಿಂದ 45,000 ಜನ ಪ್ರದೀಪ್ ಈಶ್ವರ್ ಟೀಮು ನಿಮ್ಗೆ ಗೊತ್ತಿಲ್ಲ, ಬರೋದಿಕ್ಕೆ ಟೀಮ್ ಬಿಡಲ್ಲ. ಕೆಡಿಪಿ ಸಚಿವರು ಇರ್ತಾರೆ, ಸಚಿವರು ಯಾವ್ದೋ ಬೇರೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಅದು ಹೋಗಿರ್ತಾರೆ, ಆಮೇಲೆ ಮಾಹಿತಿ ಕೊಡ್ತಾರೆ. ಅದು ತಾಲೂಕ್ ಕೆಡಿಪಿ ಅಲ್ವಾ, ಮಾತಾಡ್ಕೊತಾರ ಅವ್ರು. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ, ಇಲ್ಲಿಗೆ ಕೊನೆ ಮಾಡಿ. ದಯವಿಟ್ಟು ನನ್ನ ಸಹೋದರರಲ್ಲಿ ನಾ ಕೇಳ್ಕೊಳೋದು ಇಷ್ಟೇ, ನಿಮ್ಮನ್ನ ನೀವ್ ಯಾವ ರೀತಿ ಅಂದ್ರೆ ಒಂದು ಕಮ್ಯುನಿಟಿ ಅಂತ ಐತೆ, ಜ್ಞಾಪಕ ಇಟ್ಕೊಳ್ಳಿ. ಅವರೊಬ್ಬರಿಗೆ ಒಂದು ಪ್ರದೀಪ್ ಈಶ್ವರ್ ಇಂಡಿವಿಜುವಲ್ ಅಂದ್ಬಿಟ್ಟು ಬಿ ಫಾರಂ ಕೊಟ್ಟಿಲ್ಲ, ಬಲ್ಜಿಗ ಹುಡುಗ ಅಂದ್ಬಿಟ್ಟೆ ಬಿ ಫಾರಂ ಕೊಟ್ಟಿರೋದಿಲ್ಲ. ಅದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಹೆಂಗ್ ಬಾಯಿಗೆ ಬಂದಾಗೆಲ್ಲ ಮಾತಾಡೋದು, ನಾವು ರೋಡ್ಗಳಲ್ಲಿ ಬಂದು ಬೇರೆ ರೀತಿ ಪದ ಉಚ್ಚಾರಣೆ ಮಾಡ್ತೀವಿ, ಮಾಡಲ್ಲ. ಮಾಡಿದ್ರೆ ಏನು ಮಾಡಕ್ ಆಗಲ್ಲ ನಿಮ್ ಕೈಯಲ್ಲಿ. ಥ್ಯಾಂಕ್ ಯು. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ, ಬೆಂಗಳೂರು ಬಾಯ್ಸು ಯಾರನ್ನೋ ಒಬ್ಬ ಮುಗಿಸಿದ್ರು. ಏನ್ ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದ್ರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿ ಫಾರಂ ಕೊಡ್ಸ್ಲಿಲ್ಲ ನೀವು? ಯಾಕೆ ಕೊಡ್ಸ್ಲಿಲ್ಲಪ್ಪ? ಪ್ಯಾಕೇಜ್ ನೀವು ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿ ಫಾರಂ ಕೊಡ್ತೀರಾ? ಪ್ಯಾಕೇಜ್ ಮಾತಾಡಿದ್ರು ಇವ್ರು, ಪ್ಯಾಕೇಜ್ ಏನ್ ಮಾತಾಡಿಲ್ಲ ಅನ್ಬಿಟ್ಟಲ್ಲ. ಇವ್ರಿಗೆ ಹೆಂಗ್ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳ್ಸಿಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದ್ರು ಭಿಕ್ಷೆ ಕೇಳ್ಕೊಂಡಿದ್ನ, ನನ್ ಕೊಡ್ಸಪ್ಪ ಅಂತ ಆತ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ರು. ನೀವೇ ತಾನೇ ಕರ್ಕೊಂಬಂದಿದ್ದು. ನೀವು ಕರ್ಕೊಂಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರೆ ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ ಕೈ ಬಿಟ್ಟಿರ್ಬೋದು. ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ವಾ. ಅಕ್ರಮ ಆಸ್ತಿಗಳು ನೀವೇ ಮಾಡ್ಕೊಬೇಕು ಅಂದ್ರೆ ಎಲ್ಲಾಗುತ್ತೆ ಹೇಳಿ? ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಪೋಸ್ಟ್ಗಳು ಕೊಟ್ಟು ನಿಮ್ಗೆ ಅಧಿಕಾರ ಕೊಟ್ರೆ ನೀವು ಅಲ್ಲಿಗೆ ಯಲವಳ್ಳಿ ರಮೇಶಣ್ಣ ಯಾವ ಪಕ್ಷದವರು? ಬಿಜೆಪಿ ಅವರ? ಅಲ್ಲಿಗೆ ಅವ್ರ ಪರವಾಗಿ ಏನಾದ್ರು ಕ್ಯಾನ್ವಾಸ್ ಬಂದಿದ್ರಾ ಪ್ರದೀಪ್ ಈಶ್ವರ್ ಅವರು? ಹೇಳಿ, ಎಲ್ಲಾದ್ರೂ ಬಂದಿದ್ರ? ನೀವು ಕಾಂಗ್ರೆಸ್, ಅವರು ಕಾಂಗ್ರೆಸ್, ಯಾರೋ ಒಬ್ರು ಗೆದ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ರು. ಎಲ್ರಿ ಎಲ್ಲಿ ಕರ್ಕೊಂಡ್ ಬಂದ್ರು? ಎರಡೂ ಪಕ್ಷದವ್ರೆ. ಒಂದ್ ನಿಮಿಷ ಅಣ್ಣ, ಎರಡೂ ಪಕ್ಷದವ್ರೆ ಎಲ್ಲ ಇದ್ರು. ಒಂದ್ ನಿಮಿಷ ಇದ್ರು ಅಲ್ಲ, ಎಲ್ಲಾ ಪಕ್ಷದಲ್ಲಿ ಎರಡೂ ಪಕ್ಷದಲ್ಲಿ ತಮ್ಮನಿಗೂ ನೋಡ್ರಿ, ತಮ್ಮ ಏನ್ ಬಂದು ಶಾಸಕರಲ್ಲ, ತಮ್ಮನು ಕಾರ್ಯಕರ್ತನೆ. ತಮ್ಮ ಆದ್ರೆ ಏನು, ಯಾರಾದ್ರೆ ಏನು, ತಮ್ಮನಿಗೇನು ಬೇರೆ ಏನು ಇರೋದಿಲ್ಲ. ಯಾರೇ ಆದ್ರೂ ಪಕ್ಷದ ಕಾರ್ಯಕರ್ತರೆ. ಶಾಸಕರು ಬಿಟ್ಟ ಆದ್ಮೇಲೆ ಎಲ್ರೂ ಕಾರ್ಯಕರ್ತರೆ. ತಮ್ಮ ಮಾಡಿದ್ರೆ ತಮ್ಮ ಏನ್ ಶಾಸಕರ ಸೈನ್ ಹಾಕಕ್ಕಾಗುತ್ತಾ? ಪಾಸ್ ಆಗ್ತದ ತಮ್ಮ ಏನಾದ್ರು ಮಾಡಿದ್ರೆ? ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದ್ರೂ ಒಂದು ಪ್ರೂಫ್ ಇದ್ರೆ ತೋರಿಸಿ, ಒಂದೇ ಒಂದು ಪ್ರೂಫ್ ತೋರಿಸಿ, ಆಮೇಲೆ ನಾವು ಮಾತಾಡ್ತೀವಿ. ಬಾಯಿಗೆ ಬನ್ನಿ ಮಾಡಿದ್ದಾರೆ ಅಂತ ಬಾಯಿ ಚಪ್ಪಲ್ಕೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ. ದಾಖಲೆ ಕೊಡೋಣ, ಡಾಕ್ಯುಮೆಂಟ್ಸ್ ಕೊಡೋಣ. ಇವಾಗ ನಮ್ಗೆ ಎಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು ಭರಣಿ ಅವರು. ಅವ್ರ ಊರಿಗೆ 12 ಲಕ್ಷ ರೂಪಾಯಿ, 12 ಕೋಟಿ ರೂಪಾಯಿ ಕೆಲಸ. ಫಸ್ಟ್ ನಿಮ್ಗೆಲ್ಲ ಗೊತ್ತು, ಗುದ್ಲಿ ಪೂಜೆ ಮಾಡಿದ್ರು ಇಲ್ವಣ? ಕರೆಕ್ಟ್ ಆಗಿ ಹೇಳಿ, ಮಾಡಿದ್ರು ಇಲ್ವಾ? ಶಾಸಕರ ನಿಧಿ ಅಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ವಾ. ಸರ್ಕಾರ ಬಂದ್ಮೇಲೆ ಯಾರ್ ನಿಧಿ ಆಗ್ತಾರೆ? ನಾನು ಇವಾಗ ಇರ್ತೀನಿ, ಇವಾಗ ಶಾಸಕರಾಗಿರ್ತೀನಿ, ಹೊರಟು ಹೋಗ್ತೀನಿ. ನಾಳೆ ದಿವಸ ಯಾರೋ ಒಬ್ರು ಬರ್ತಾರೆ, ಅವ್ರದೇ ನಿಧಿ ಬರೋದು. ಶಾಸಕ ನಿಧಿ ಅಂದ್ರೆ ಅವ್ರ ಮನೆಯಿಂದ ತಗೊಂಬಂದ್ ಹಾಕಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಯಿಂದ ತಗೊಂಬಂದ್ ಹಾಕಿರಲ್ಲ. ಈಗ ಸಿದ್ದರಾಮಯ್ಯ ಬಂದ್ರು, ಅವ್ರ ಮನೆಯಿಂದ ಅವ್ರು ಹೋದ್ಮೇಲೆ ಯಾರು ಬರ್ತಾರೋ ಅವ್ರದೇ ಸರ್ಕಾರ. ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವೇ ಗೆಲ್ಸಿದ್ದು. ಏನ್ ನೀವೇ ಗೆಲ್ಸಿರೋದು? ಅಲ್ಲಿಗೆ 85,000 ಜನ ಓಟುನು ನೀವೇ ಹಾಕಿದ್ದೀರಾ, ಬೇರೆ ಇನ್ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡ್ ಅಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗ ಹೋಗೋನೆ ಮುಗಿಸ್ಬಿಟ್ಟಿದೀವಿ ಕೆಲವ್ರನ್ನ. ನಿಮ್ಗೂ ಗೊತ್ತಿಲ್ಲ, ಅದು ನಿಮ್ಗೂ ಗೊತ್ತು. ಮಾತು ಮೌನವಾಗಿ ಮಾತಾಡ್ಬೇಕು, ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು. ರಾಜಕಾರಣ ಯಾರಪ್ಪನ್ ಸತ್ತಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎಲ್ಲರನ್ನು ಇಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಮಾಡಕ್ಕಾಗೋದು. ನೀವು ನಿಮ್ಮಷ್ಟಕ್ಕೆ ನೀವೇ ರಾಜಕೀಯ ಮಾಡ್ತೀರಾ, ಇಲ್ಲಿ ಗೊತ್ತಾ? ಫ್ಲೆಕ್ಸಿಬಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಹಾಕ್ಲೇಬಾರ್ದು, ಬೇಕಾಗಿ ಫ್ಲೆಕ್ಸ್ ಹಾಕ್ತೀರಾ. ಯಾರ್ದು? ಬರೀ MC ಇರೋದು ಮಾತ್ರ. ಯಾಕೆ ಹಂಗ್ ಮಾಡೋದು? ನಿಮ್ಗೆ ಮಾತ್ರ ಅವ್ರು MC ಮಾತ್ರನೇ ಸಚಿವರಾ? ಶಾಸಕರು ಯಾರು ಇಲ್ವಾ ಇಲ್ಲಿ? ಯಾಕೆ ಆಗ್ಬಾರ್ದಣ್ಣ? ತಪ್ಪು ಮಾಡಿದ್ರೆ ಚೌಕಟ್ಟು ಐತಲ್ವಾ, ಪಕ್ಷಿ ಚೌಕಟ್ಟಲ್ಲಿ ಮಾತಾಡಿ.
ಯಾಕೆ ಬೆಂಕಿ ಹಾಕ್ತೀರಾ? ಸಚಿವರು ಚೆನ್ನಾಗಿದ್ದಾರೆ, ಶಾಸಕರು ಚೆನ್ನಾಗಿದ್ದಾರೆ, ಇವ್ರಿಬ್ಬರಿಗೂ ಬೆಂಕಿ ಹಾಕ್ತಾ ಇದೀರ ಅಷ್ಟೇ ನೀವು. ಅವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ರಾಜಕಾರಣ ನಮಗೂ ಗೊತ್ತು, ನಮಗೂ ಮಾಡೋದಿಕ್ಕೆ, ನಾವು ರಾಜಕಾರಣ ಮಾಡೋದಿಕ್ಕೆ ರಾಜಕೀಯಕ್ಕೆ ಬಂದಿರೋದು. ನಾವು ಕಳ್ಳೆ ಬೀಜ ತಿನ್ನಕ್ಕಲ್ಲ ಬಂದಿರೋದು. ಶಾಸಕರು ಈ ಅಸಮಾಧಾನ